ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ. ವೀಕ್ಷಕರೇ, ಈ ಒಂದು ವಿಡಿಯೋ ಅಂದರೆ ಅದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಈಗಾಗಲೇ ಎಲ್ಲ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತಾ ಇದೆ. ಗೃಹಲಕ್ಷ್ಮಿ ಯಾಕೆ ಲೇಟ್ ಆಗ್ತಿದೆ ಅಂತಲೂ ಹೇಳ್ತಾ ಇದೆ. ನಮ್ಮ ಮಾನ್ಯ ಹಣಕಾಸು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಪಘಾತವಾದದ್ದು ಎಲ್ಲರಿಗೂ ತಿಳಿದಿದೆ ಈ ವಿಷಯ. ಅವರು ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗಿ ಈಗಷ್ಟೇ ಒಂದು ಮೂರು ದಿನಗಳು ಕಳೆದಿದೆ ಅಷ್ಟೇ. 13 ದಿವಸ ಅವರು ಹಾಸ್ಪಿಟಲೈಸ್ಡ್ ಆಗಿದ್ದರು. ಹಾಗಾಗಿ ಈ ಸಂಕ್ರಾಂತಿಗೆ ಬರುತ್ತೆ, ಏನು ಹಣ ಬರುತ್ತೆ, ಗೃಹಲಕ್ಷ್ಮಿ ಹಣ 2,000 ರೂಪಾಯಿ ಬರುತ್ತೆ ಅಂತ ನಾನು ಹೇಳಿದ್ನೋ ಅದು ಲೇಟ್ ಆಗಿದೆ. ಅದು ನಿಮಗೆ ಬರಲಿಲ್ಲ. ಅವರು ಡಿಸ್ಚಾರ್ಜ್ ಆಗಿ ಆಡಿದ ಮೊದಲನೇ ಮಾತೆ ಈ ಗೃಹಲಕ್ಷ್ಮಿ ಬಗ್ಗೆ ಆದಷ್ಟು ಬೇಗನೆ ಈ 16ನೇ 17ನೇ ಕಂತು ಏನಿದೆ ಅದನ್ನ ಎಲ್ಲರಿಗೂ ಜಮಾ ಮಾಡ್ತೇನೆ ಅನ್ನೋ ವಿಷಯ. ಹಾಗಾಗಿ ವೀಕ್ಷಕರೇ, ಈಗಷ್ಟೇ ತಿಳಿದ ವಿಷಯದಂತೆ ನಿನ್ನೆಷ್ಟೇ ಸ್ವಲ್ಪ ಜನರಿಗೆ 2,000 ರೂಪಾಯಿ ಸಿಕ್ಕಿದೆ. ಬೆಳಗಾವಿ ಜಿಲ್ಲೆ ಆ ಸೈಡ್ ಯಾರೆಲ್ಲ ಇದ್ದೀರಾ, ಡಿಸ್ಟ್ರಿಕ್ಟ್ ಯಾರು ಸೈಡ್ ಇದ್ದೀರಾ, ಅವರಿಗೆ ಕೆಲವರಿಗೆ ಸಿಕ್ಕಿದೆ. ಯಾರಿಗೆಲ್ಲ ಸಿಕ್ಕಿದ್ದಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಇನ್ನೂ ಯಾರೆಲ್ಲ ಉಳಿದಿದ್ದೀರಾ ಅವರಿಗೆಲ್ಲ ಖಂಡಿತವಾಗಿ ಬಂದೇ ಬರುತ್ತೆ. ಈಗ ತಿಳಿದ ಮಾಹಿತಿಯ ಮೇರೆಗೆ ಒಟ್ಟಿಗೆ 4,000 ರೂಪೀಸ್ 4,000 ರೂಪಾಯಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಈ ಮಂತ್ ಒಳಗೆ, ಅಂದರೆ ಈ ಮಂತ್ ಮುಗಿಲಿಕ್ಕೆ ಇನ್ನು ಒಂದು ದಿನ ಮಾತ್ರ ಬಾಕಿ ಇದೆ ಅಷ್ಟೇ ಅಲ್ವಾ. 31st, ಇವತ್ತು 30 ಜನವರಿ 30ನೇ ತಾರೀಕು ಇವತ್ತು. ಇನ್ನು 30ನೇ ತಾರೀಕಿನೊಳಗೆ ಯಾರಿಗೆಲ್ಲ ಹಣ ಬರುತ್ತೋ ಅವರಿಗೆ ಕೇವಲ 2,000 ರೂಪಾಯಿ ಮಾತ್ರ ಬರುತ್ತೆ. ಅಂದರೆ ನವೆಂಬರ್ ತಿಂಗಳದ್ದು ಏನಿದೆ 16ನೇ ಕಂತು ಏನಿದೆ ಅದು ಮಾತ್ರ ಬರುತ್ತೆ. ಹಾಗಿದ್ದು ಯಾರಿಗಾದರೂ ಬರಲಿಲ್ಲ ಅಂದರೆ ಒಟ್ಟಿಗೆ 2,000 + 2,000 ಅಂದರೆ 16ನೇ + 17ನೇ ಕಂತು ಏನಿದೆ ಎರಡು ಒಟ್ಟಿಗೆ ಸೇರಿ ಫೆಬ್ರವರಿ ಮೊದಲನೇ ಫಸ್ಟ್ ವೀಕ್ ಏನಿದೆ, ಮೊದಲನೇ ಒಂದು ವಾರ ಏನಿದೆ ಆ ವಾರದೊಳಗೆ ಒಟ್ಟಿಗೆ 4,000 ರೂಪಾಯಿ ಸಿಗುತ್ತೆ ಅನ್ನುವ ಸಿಹಿ ಸುದ್ದಿ ಸಿಕ್ಕಿದೆ ವೀಕ್ಷಕರೇ. ಹಾಗಿದ್ರೆ ಯಾಕೆ ಲೇಟ್ ಆಯಿತು ಅಂದರೆ ಈ ಸಂಕ್ರಾಂತಿಗೆ ಕಳಿಸ್ಬೇಕಾಗಿತ್ತು. ಈ ಸಂಕ್ರಾಂತಿಗೆ ಎಲ್ಲರಿಗೂ ಒಂದು ಖುಷಿಯ ವಿಷಯ ನೀಡಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಅದು ಆಗಲಿಲ್ಲ. ಹಾಗಾಗಿ ಈ ಒಂದು ಜನವರಿ ತಿಂಗಳೊಳಗೆ 31ರೊಳಗೆ ಪಕ್ಕಾ ಸಿಗುತ್ತೆ 2,000 ರೂಪಾಯಿ. ಯಾರಿಗಾಗಿ ಬರ್ತಾ ಇದೆಯೋ, ಯಾರಿಗಾದರೂ ಬಂದರೆ ಅದು 2,000 ಆಗಿ ಸಪ್ರೇಟಾಗಿ ಸಿಗುತ್ತೆ. ಯಾರಿಗೆಲ್ಲ ಬಂದಿಲ್ಲ ಒಟ್ಟಿಗೆ 4,000 ರೂಪೀಸ್ 4,000 ರೂಪಾಯಿ ಏನಿದೆ ಅದು ಫೆಬ್ರವರಿ ಫಸ್ಟ್ ವೀಕ್ ಒಳಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ. ಹಾಗಿದ್ರೆ ಎಲ್ಲರೂ ತಾಳ್ಮೆಯಿಂದ ಕಾಯಿರಿ. ಪಕ್ಕ ನಿಮಗೆ ನಿಮ್ಮ ಹಣ ಏನಿದೆ ಅದು ನಿಮ್ಮ ಖಾತೆಗೆ ಬಂದೇ ಬರುತ್ತೆ ವೀಕ್ಷಕರೇ. ಗೃಹಲಕ್ಷ್ಮಿ ಹಣ ಯಾರಿಗೂ ಮೋಸ ಆಗೋದಿಲ್ಲ. ನಾನು ಹೇಳಿದ್ದೆ ಏನೆಲ್ಲ ಸ್ಕ್ಯಾಮ್ ನಡೀತಿದೆ ಅಂತ ನಾನು ಹೇಳಿದ್ದೆ, ಅದನ್ನೆಲ್ಲ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಅದು ಬಿಟ್ಟರೆ ಇನ್ನು ಯಾವ ಸ್ಕ್ಯಾಮ್ಸ್ ಆಗಲಿ ಯಾವುದಾದ್ರೂ ಅಡೆತಡೆ ಆಗಲಿ ಇಲ್ಲ, ಬಂದೇ ಬರುತ್ತೆ ನಿಮಗೆ ಅಮೌಂಟ್ ಏನಿದೆ ಅದು. ಸೊ ವೀಕ್ಷಕರೇ, ಅಲ್ಲಿ ತನಕ ಕಾಯಿರಿ. ಇನ್ನೇನಾದರೂ ಹೊಸದೇನಾದರೂ ಅಪ್ಡೇಟ್ಸ್ ಗೃಹಲಕ್ಷ್ಮಿ ಬಗ್ಗೆ ಇದ್ದರೆ ನಾನು ಹೇಳ್ತಾ ಇರ್ತೇನೆ. ಅಲ್ಲಿ ತನಕ ಕಾಯ್ತಾ ಇರಿ. ಧನ್ಯವಾದಗಳು.